ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಶಕುನಿಯ ಪ್ರತಿರೂಪ ಅಂತ ಹೇಳಿ ಅಭಯ್ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಈ ಪೈಕಿ ಇದರ ಬಗ್ಗೆ ಮಾತನಾಡಿದರೆ ಬಿಜೆಪಿಯ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್, ದೆಹಲಿಯಲ್ಲಿ ಶಕುನಿಯ ಆಡಳಿತ ಅಂತ್ಯವಾಗಿದೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬಿಜೆಪಿಯ ಅಭಯ್ ಪಾಟೀಲ್ ಕಿಡಿಕಾರಿದ್ದಾರೆ. 10 ವರ್ಷಗಳ ಬಳಿಕ ಜನರು ಜಾಗೃತರಾಗಿದ್ದಾರೆ. ಪಂಜಾಬ್ನಲ್ಲೂ ಆಂತರಿಕ ಜಗಳ, ಸರ್ಕಾರ ಪತನ ಗ್ಯಾರಂಟಿ. ಆಪ್ ಇದೆ ಅಂತ ಗೊತ್ತಾದಾಗ ಪರಿಸ್ಥಿತಿ ಈ ರೀತಿ ಇರುತ್ತೆ. ಬೆಳಗಾವಿಯಲ್ಲಿ ಶಾಸಕರು ಆಗಿರುವಂಥ ಅಭಯ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಬಿಜೆಪಿ ಗೆದ್ದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ್ ಪಾಟೀಲ್ ಕೂಡ ಮಾತನಾಡಿದರು. ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಶಕುನಿಯ ಪ್ರತಿರೂಪ ಅಂತಹ ಟೀಕೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಈಗ ಶಕುನಿಯ ಆಡಳಿತ ಕೂಡ ಅಂತ್ಯವಾಗಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ನೋಡಿ, ದಿಲ್ಲಿ ಚುನಾವಣೆ ಶಕುನಿಯ ಅಂತ. ಶಕುನಿ ಹೆಂಗೆ ಮಹಾಭಾರತನಾಗ ಶಕುನಿಗೆ ಯಾವ ರೀತಿ ಅದರ ಪ್ರತಿರೂಪ ಇವತ್ತಿನ ಕಾಲದಾಗ ಅಂದ್ರೆ ಅರವಿಂದ್ ಕೇಜ್ರಿವಾಲ್. ಸುಳ್ಳು, ಅಸತ್ಯ, ಒಟ್ಟು ಜನರನ್ನ ಭ್ರಮ ನಿರಸನ ಮಾಡುವಂಥದ್ದು. ಬಹುತೇಕ ಏನು ಭ್ರಷ್ಟಾಚಾರ ವಿರೋಧಿ ಅಂತೇಳಿ ಒಂದು ಆಂದೋಲನ ಮಾಡಿ ಅದರೊಳಗೆ ಪಾತ್ರ ವಹಿಸಿ ರಾಜಕೀಯ ಅದನ್ನು ಬಳಸ್ಕೊಂಡು ಜನರನ್ನ 10 ವರ್ಷದ ಇಲ್ಲಿ ಜನರನ್ನು ಮೂರ್ಖ ಮಾಡುವಂಥ ಪ್ರಯತ್ನ ಮಾಡಿದರು. ಈಗ ದಿಲ್ಲಿ ಜನ ಜಾಗೃತ ಆಗಿದ್ದಾರೆ. ಅವ್ರ ಸ್ಥಾನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೇ ಕೆಲವೇ ದಿನಗಳಲ್ಲಿ ಪಂಜಾಬದನ್ನು ಆಂತರಿಕ ಏನು ಅಲ್ಲಿ ಗುದ್ದಾಟ ನಡೆದದ. ಹೀಗಾಗಿ ಪಂಜಾಬ್ನಾಗಿಂದ ಆಪ್ ಸರ್ಕಾರವನ್ನು ಬೀಳ್ತದೆ. ಕೆಲವೇ ದಿನಗಳಲ್ಲಿ ಆಪ್ ಅನ್ನುವಂಥ ಒಂದು ಪಕ್ಷ ಈ ದೇಶನಾಗ ಇತ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಾಗಿ ದಿಲ್ಲಿ ಜನರಿಗೆ ನಾನು ಅಭಿನಂದನೆ. चुनाव के नतीजे आए